ಇನ್ನು ಇದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಬಯಸಿದ್ದಾರೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗೊಂದಲ ಇಲ್ಲ. ಮಂಡ್ಯದಲ್ಲೂ ಕೂಡ ಗೆಲ್ಲುತ್ತೇವೆ ಅನ್ನೋ ವಿಶ್ವಾಸ ಇದೆ. ಅದೇ ರೀತಿಯಾಗಿ ಅಂಬಿ ಕುಟುಂಬಕ್ಕೆ ಟಿಕೆಟ್ ನೀಡುವ ವಿಚಾರ ಅಂಬರೀಶ್ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿದೆ. ಈ ರೀತಿಯಾಗಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಮಂಡ್ಯದಲ್ಲೂ ಗೆಲ್ಲುತ್ತೇವೆ ಅನ್ನೋ ವಿಶ್ವಾಸ ನಮಗೆ ಖಂಡಿತ ಇದೆ. ನಿಖಿಲ್ ಸ್ಪರ್ಧೆಯನ್ನ ಅಲ್ಲಿನ ಕಾರ್ಯಕರ್ತರು ಬಯಸಿದ್ದಾರೆ, ಅದು ನಿಜ. ಅದೇ ರೀತಿಯಾಗಿ ಅಂಬಿ ಕುಟುಂಬಕ್ಕೆ ಟಿಕೆಟ್ ನೀಡುವ ವಿಚಾರದಲ್ಲೂ ಕೂಡ ಅವರು ಮಾತನಾಡಿರುವಂಥದ್ದಲ್ಲಿ ಅಂಬರೀಶ್ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಅದೇ ರೀತಿಯಾಗಿ ಈ ಟಿಕೆಟ್ ವಿಚಾರದಲ್ಲೂ ಕೂಡ ಮಂಡ್ಯದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವು ಅಭಿಮಾನಿಗಳು ನನ್ನ ಮೇಲಿರೋ ಒಂದು ಮಮತೆಗೋ ಇಲ್ಲ ದೇವೇಗೌಡರ ಮೇಲೆ ಇರ್ತಕ್ಕಂಥ ಮಮತೆಗೋ ಇಲ್ಲ ದೇವೇಗೌಡರ ಕುಟುಂಬದ ಇನ್ನೊಂದು ಕುಡಿ ಇಲ್ಲಿ ಬಂದ್ರೆ ಒಳ್ಳೇದು, ಮಂಡ್ಯ ಜಿಲ್ಲೆಗೆ ಆ ಬಾಂಧವ್ಯ ಹೆಚ್ಚಿಗೆ ಆಗಬೇಕು ಅಂತಕ್ಕಂಥದ್ದು ಕೆಲವ್ರ ಭಾವನೆ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಕ್ಷೇತ್ರಗಳಿಗೆ ಬಂದು ಪ್ರಚಾರದಲ್ಲಿ ಬಂದು ಅವ್ರ ಜೊತೆಯಲ್ಲಿ ಭಾಗವಹಿಸಿ ಚುನಾವಣೆ ನಡೆಸಿಕೊಟ್ಟಿದ್ದಾರೆ. ಅವರು ನಮ್ಮ ಒಂದು ಗೆಲುವಿಗೆ ಅವರು ಶ್ರಮ ಪಟ್ಟಿದ್ದಾರೆ. ಅವರು ಈ ಜಿಲ್ಲೆಗೆ ಏನು ಚಿರಪರಿಚಿತ ಇದ್ದಾರೆ. ನಮ್ಮ ಚುನಾವಣೆಗಳಲ್ಲಿ ಬಂದು ಜನತೆ ಮುಂದೆ ನಮ್ಮ ಒಂದು ಚುನಾವಣೆ ಗೆಲ್ಲಿಸಲಿಕ್ಕೆ ಅವ್ರದ್ದೇ ಆದಂಥ ಒಂದು ಸಣ್ಣ ಪುಟ್ಟ ದೇಣಿಗೆ ಕೊಟ್ಟಿದ್ದಾರೆ. ಅವ್ರು ನಮ್ಮ ಜೊತೆ ಕೊಡಿ ಅಂತಕ್ಕಂಥದ್ದು ಶಾಸಕರುಗಳು ಕೆಲವರು ಜಿಲ್ಲಾ ಪಂಚಾಯತ್ ಸದಸ್ಯರ ಅಭಿಪ್ರಾಯಗಳಿದೆ. ಅಂಬರೀಶ್ ಅವ್ರ ಕುಟುಂಬ ಕಾಂಗ್ರೆಸ್ನಲ್ಲಿದ್ದಾರಲ್ವ, ನಮ್ಮ ಪಕ್ಷದಲ್ಲಿದ್ದಾರೆ. ಅಂಬರೀಶ್ ಕಾಂಗ್ರೆಸ್. ನಾನು ಅಳಿಲಿನಷ್ಟು ತಪ್ಪು ಮಾಡಿದ್ದೀನಿ, ನಮ್ಮ ತಪ್ಪುಗಳನ್ನ ಸರಿ ಮಾಡಿಕೊಳ್ಳೋಕೆ ಇದು ಎಚ್ಚರಿಕೆಯ ಸಮಯ ಅಂತ ನಟ ಸುದೀಪ್ ಹೇಳಿದ್ದಾರೆ. ಐಟಿ ವಿಚಾರಣೆ ಬಳಿಕ ಮಾತನಾಡಿದ ಸುದೀಪ್, ಐಟಿ ಸರ್ಚ್ ಮಾಡೋಕೆ ಬರೋದು ನಮ್ಮ ತಪ್ಪಿನಿಂದ, ನಾವು ಮಾಡಿದ ತಪ್ಪಿಗೆ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಇಲ್ಲ, ವಿಚಾರಣೆ ಮುಗ್ದಿಲ್ಲ ಸರ್, ವಿಚಾರಣೆ ಮುಗಿಯಲ್ಲ. ಇನ್ನೊಂದು ಫ್ಯೂ ಮಂತ್ಸ್ ಆಗುತ್ತೆ, ಯಾವ್ದಷ್ಟು ಕ್ಲೋಸ್ ಆಗಲ್ಲ. ಇಲ್ಲಿ ಕರ್ಸೋದೇನಕ್ಕೆ ಅಂದ್ರೆ ನಾವೇನ್ ಸ್ಟೇಟ್ಮೆಂಟಿಗೆ ನಾವು ಸೈನ್ ಮಾಡಿದ್ರೆ ಆ ಸೈನ್ ಮಾಡಿರೋದು ರೀಕನ್ಫರ್ಮೇಶನ್ ಮಾಡ್ಕೋತಾರೆ. ನೀವೆಲ್ಲ ಇದ್ರ ಮೇಲೆ ಏನಾರ ಸ್ಟೇಟ್ಮೆಂಟ್ ಚೇಂಜಸ್ ಮಾಡ್ತೀರಾ ಹಾಗೆ ಅಂದ್ಬಿಟ್ಟು ಒಂದು ರೀಕನ್ಫರ್ಮೇಶನ್ ಮಾಡ್ಕೋತಾರೆ. ಫ್ರಮ್ ನೌ ದ ಪ್ರೊಸೀಡಿಂಗ್ಸ್ ವಿಲ್ ಸ್ಟಾರ್ಟ್. ಇದೇನು ಕ್ಲೋಸ್ ಆಗಿದೆ. ಅಂಡ್ ಐ ಥಿಂಕ್ ಇವಾಗ ರೇಡ್ ಅಂತ ಆದಾಗ ಅಥವಾ ನನ್ನ ರೇಡ್ ಅಲ್ಲ ಇದೆ, ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಸರ್ಚ್ ಅಂತ ಹೇಳ್ತಾರೆ.